ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಪ್ರಸನ್ನ. ವಿಷ್ಣು ಮಾಮನಿಗೆ ಗೌರವದ ಕಾಣಿಕೆ ಕೊಟ್ಟ ದೊಡ್ಡ ಮನೆ ಹುಡುಗ. ಸಾಹಸ ಸಿಂಹನಂತೆ ಶಿವಣ್ಣನ್ನು ತೊಟ್ಟರು ಬೆಳ್ಳಿ ಖಡ್ಗ. ಶ್ರೀಕಂಠದಲ್ಲಿ ಅಭಿನಯ ಭಾರ್ಗವನ ಅಭಿಮಾನಿಯಾಗಿದ್ದಾರೆ ರಾಜ್ ಸುತ. ಕಹಿ ಮರೆತು ಮುಂದೆ ಸಾಗಬೇಕು ಅಂತ ಸೆಂಚುರಿ ಸ್ಟಾರ್ ಹೇಳಿದ್ಯಾರಿಗೆ? ಇದೇ ಈ ಹೊತ್ತಿನ ವಿಶೇಷ ವಿಷ್ಣು ಭಕ್ತ. ಕನ್ನಡ ಚಿತ್ರರಂಗ ಬೆಚ್ಚಿ ಬಿದ್ದಿದೆ. ಇದು ನಿಜಾನ ಅಂತ ಕೇಳ್ತಾ ಇದೆ. ಬೇರೆ ಯಾರಾದ್ರೂ ಈ ರೀತಿ ಮಾಡಿದ್ರೆ ಹೀಗಾಗ್ತಾ ಇರ್ಲಿಲ್ಲ. ಆದ್ರೆ ದೊಡ್ಡ ಮನೆ ಹುಡುಗನೇ ಖುದ್ದು ಅಖಾಡಕ್ಕೆ ಇಳಿದಿರುವುದು ಅಚ್ಚರಿ ಮತ್ತು ಸಂತಸಕ್ಕೆ ಕಾರಣವಾಗಿದೆ. ಹಾಗಾದ್ರೆ ದೊಡ್ಡ ಮನೆಯ ಹುಡುಗ ಮಾಡಿದ್ದೇನು? ಯಾಕೆ ಕನ್ನಡಿಗರು ಶಾಕ್ ಆದ್ರು? ಇದನ್ನ ನಾವು ಹೇಳ್ತೀವಿ ನೋಡಿ. ಸಾವಿರ ಥಿಂಗ್ಸ್ ಆಗಿರ್ತದಲ್ಲ ಮರೆತು ನಾವು ವಿ ಆರ್ ಒನ್ ಇನ್ ದ ಇಂಡಸ್ಟ್ರಿ. ವಿಷ್ಣು ಅಭಿಮಾನಿಯಾಗಿ ಶಿವಣ್ಣ ಕೊಟ್ಟರು ಶಾಕ್. ದೊಡ್ಡ ಮನೆ ಹುಡುಗನ ದೊಡ್ಡತನಕ್ಕೆ ತಿನ್ನಿಸಿ ಕೇಕ್. ಕನ್ನಡ ಚಿತ್ರರಂಗದಲ್ಲೀಗ ಸ್ನೇಹದ ತಂಗಾಳಿ ಬೀಸ್ತಿದೆ. ಹಳೆಯದನ್ನ ಮರೆತು ಹೊಸ ಹಾದಿಯನ್ನ ಹುಡುಕುವ ಕೆಲಸ ಆಗ್ತಿದೆ. ಒಂದು ಕಾಲದಲ್ಲಿ ಹಾವು ಮುಂಗುಸಿಯಂತಿದ್ದ ಜನರ ನಡುವೆ ಬಾಂಧವ್ಯದ ಬೆಸುಗೆ ಹೊಸೆಯುತ್ತಿದೆ. ಅದಕ್ಕೆ ಕಾರಣವಾಗಿದ್ದು ಶಿವಣ್ಣ. ಹೌದು, ಇಲ್ಲಿಯವರೆಗೆ ಸುದೀಪ್, ಯಶ್ ಮುಂತಾದವರು ವಿಷ್ಣು ಜಪ ಮಾಡ್ತಾ ಇದ್ರು. ಅವರ ಅಭಿಮಾನಿಯಾಗಿ ನಟಿಸ್ತಾ ಇದ್ರು. ಅದರಲ್ಲಿ ವಿಶೇಷ ಇದ್ದರೂ ಅಚ್ಚರಿ ಇರಲಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಶಿವಣ್ಣ ವಿಷ್ಣು ಅಭಿಮಾನಿಯಾಗಿ ಕಡಗ ತಿರುಗಿಸಿದ್ದಾರೆ. ಆ ಚಿತ್ರದ ಹೆಸರು ಶ್ರೀಕಂಠ. ಶಿವಣ್ಣ ಅಕ್ಷರಶಃ ವಿಷ್ಣು ಅಭಿಮಾನಿಯಾಗಿದ್ದಾರೆ. ವಿಷ್ಣು ನಟಿಸಿದ ಮೊದಲ ಚಿತ್ರ ನಾಗರಹಾವು ಚಿತ್ರದ ಹಾಡಿಗೆ ಖಡಕ್ ಲುಕ್ ಕೊಟ್ಟಿದ್ದಾರೆ. ನಾಗರಹಾವು ಚಿತ್ರದ ಹಾವಿನ ದ್ವೇಷ ಹಾಡಿಗೆ ಖದರ್ ತೋರಿಸಿದ್ದಾರೆ. ಅಲ್ಲಿಗೆ ವಿಷ್ಣು ಅಭಿಮಾನಿಗಳು ಒಂದೇ ಏಟಿಗೆ ಶಿವಣ್ಣನಿಗೆ ಫಿದಾ. ರಾಜ್ಕುಮಾರ್ ಅಭಿಮಾನಿಗಳು ಅಚ್ಚರಿಯಾಗಿದ್ದಾರೆ. ಆದ್ರೆ ಕನ್ನಡ ಚಿತ್ರರಂಗ ಮಾತ್ರ ಶಿವಣ್ಣನ ದೊಡ್ಡತನಕ್ಕೆ ಸಲಾಂ ಹೊಡೆದಿದೆ. ಕನ್ನಡ ಚಿತ್ರರಂಗದಲ್ಲಿ ಇದು ಬೇಕಿತ್ತು. ಈಗಾಗಲೇ ಒಡೆದ ಕುಟುಂಬದಂತಿರುವ ಚಿತ್ರರಂಗದಲ್ಲಿ ಇಂಥ ಘಟನೆಗಳು ಹುರುಪು ನೀಡುತ್ತವೆ. ಹೊರಗಡೆ ಎಷ್ಟೇ ನಾವು ಒಂದೇ ಕುಟುಂಬದವರು ಎಂದು ಹೇಳಿಕೊಂಡರೂ ಸ್ಟಾರ್ಗಳ ನಡುವೆ ಮುನಿಸು ಇರುವುದು ಪಕ್ಕ. ಅದಕ್ಕೆ ಹಲವಾರು ಉದಾಹರಣೆ ಕೊಡಬಹುದು. ಇಂದೊಮ್ಮೆ ಸುದೀಪ್ ಮತ್ತು ಶಿವಣ್ಣನ ಅಭಿಮಾನಿಗಳ ನಡುವೆ ಕಿರಿಕಾಗಿತ್ತು. ಸ್ವತಃ ಶಿವಣ್ಣ ಮತ್ತು ಸುದೀಪ್ ಬಹಿರಂಗವಾಗಿ ಡಬ್ಬಿಂಗ್ ವಿರೋಧಿ ಚಳುವಳಿಯಲ್ಲಿ ಅಸಮಾಧಾನ ಹೊರಹಾಕಿದ್ರು. ಮಾತಾಡೋರು ಮಾತಾಡ್ಲಿ, ಹಂಸಲೇಖ ಅವ್ರು ಮಾತಾಡಿದ್ರಲ್ಲ, ಅದನ್ನ ಕೇಳಕ್ ಚೆನ್ನಾಗಿರುತ್ತೆ. ನಾವೆಲ್ಲ ಮಾತಾಡೋದ್ರ ಡೈಲಾಗ್ ಬರ್ಕೊಡ್ಬೇಕಾಗುತ್ತೆ. ಎಲ್ಲರೂ ಸಪೋರ್ಟ್ ಇರೋದ್ರಿಂದ ಎಲ್ಲರೂ ಕೊಟ್ಟಿದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಆರಂಭವಾದ ಇವರಿಬ್ಬರ ನಡುವಿನ ಕಿತ್ತಾಟ ಎಲ್ಲೆಲ್ಲಿಗೋ ಹೋಗಿ ಮುಟ್ಟಿತ್ತು. ಕೊನೆಗೆ ಶಿವಣ್ಣನ ಮಗಳ ಮದುವೆಯಿಂದ ಎಲ್ಲವೂ ತಣ್ಣಗಾಯಿತು. ಇಬ್ಬರು ಸೇರಿ ಕಲಿ ಚಿತ್ರದಲ್ಲಿ ನಟಿಸುವುದಾಗಿ ಹೇಳಿತು. ಇಬ್ಬರ ಸ್ನೇಹಕ್ಕೆ ವೇದಿಕೆ ನೀಡಿತು. ಅಲ್ಲಿಗೆ ಅವರಷ್ಟೇ ಅಲ್ಲ, ಅವರ ಅಭಿಮಾನಿಗಳ ನಡುವಿನ ಮುನಿಸಿಗೂ ಬ್ರೇಕ್ ಬಿದ್ದಿತ್ತು. ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗದ ಇಬ್ಬರು ದಿಗ್ಗಜರ ಸಮ್ಮಿಲನದಿಂದ ಸ್ನೇಹದ ಗಾಳಿ ಬೀಸಿತ್ತು. ನಮ್ಮ ಚಿತ್ರರಂಗದಲ್ಲಿ ಸ್ಟಾರ್ ವಾರ್ ಅನ್ನೋದು ಇಂದು ನೆನೆಯದಲ್ಲ. ಚಿತ್ರರಂಗ ಹುಟ್ಟಿದಾಗಿನಿಂದ ಆಯಾ ಕಾಲಕ್ಕೆ ತಕ್ಕಂತೆ ಸ್ಟಾರ್ ವಾರ್ ಇದ್ದೇ ಇದೆ. ಪ್ರೊಫೆಷನಲ್ ಜಲಸಿ ಇರುವುದು ಕೂಡ ಕಾಮನ್. ಆದ್ರೆ ಅದು ಆರೋಗ್ಯಕರವಾಗಿದ್ರೆ ಚೆನ್ನಾಗಿರುತ್ತೆ. ಅಂತಹ ಸ್ಪರ್ಧೆಯಿಂದ ಒಳ್ಳೆ ಚಿತ್ರಗಳು ಹೊರಬರುತ್ತವೆ. ಆ ನಟನಿಗಿಂತ ನಾನು ಒಳ್ಳೆ ಸಿನಿಮಾ ಮಾಡಬೇಕು, ಆತನಿಗಿಂತ ಚೆನ್ನಾಗಿ ನಟಿಸಬೇಕು ಅನ್ನೋ ಉಮೇದಿ ಹುಟ್ಟುತ್ತದೆ. ಹಾಗಾಗದಿದ್ದಾಗ ಅನಾಹುತ ಆಗುತ್ತೆ. ಅದಕ್ಕೆ ಸಾಕ್ಷಿ ರಾಜ್ ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳ ನಡುವಿನ ಅಸಮಾಧಾನ. ರಾಜ್ಕುಮಾರ್ ಚಿತ್ರರಂಗಕ್ಕೆ ಬಂದು ಸುಮಾರು 20 ವರ್ಷಗಳ ನಂತರ ವಿಷ್ಣು ಚಿತ್ರರಂಗಕ್ಕೆ ಬಂದ್ರು. ರಾಜ್ 150 ಚಿತ್ರಗಳನ್ನ ಪೂರೈಸಿದಾಗ ವಿಷ್ಣು ಮೊದಲ ಚಿತ್ರ ಮುಗಿಸಿದ್ರು. ಆದ್ರೂ ರಾಜ್ ನಂತರದ ಸ್ಥಾನವನ್ನ ತುಂಬಬಲ್ಲ ಏಕೈಕ ವ್ಯಕ್ತಿ ವಿಷ್ಣು ಎಂದು ಕೆಲವರು ಬಿಂಬಿಸಿದ್ರು. ರಾಜ್ ಮತ್ತು ವಿಷ್ಣುವರ್ಧನ್ ಅವರನ್ನ ಹೋಲಿಕೆ ಮಾಡಿದ್ರು. ಆದ್ರೆ ವಿಷ್ಣುವರ್ಧನ್ ಯಾವತ್ತಿಗೂ ಈ ನಿಲುವನ್ನ ಬೆಂಬಲಿಸಲಿಲ್ಲ. ನಾನು ರಾಜ್ ಅಭಿಮಾನಿ ಎಂದು ವಿನೀತರಾಗಿ ಹೇಳ್ತಾ ಇದ್ರು. ಆದರೂ ರಾಜ್ ಮತ್ತು ವಿಷ್ಣು ನಡುವಿನ ಹೋಲಿಕೆ ನಿಲ್ಲಲಿಲ್ಲ. ಅದೇ ಸ್ಟಾರ್ ವಾರ್ಗೆ ಕಾರಣವಾಯಿತು. ಕನ್ನಡ ಚಿತ್ರರಂಗದಲ್ಲಿ ಕರಾಳ ಅಧ್ಯಾಯಕ್ಕೆ ಸಾಕ್ಷಿಯಾಯಿತು. ರಾಜ್ ಮತ್ತು ವಿಷ್ಣು ಫ್ಯಾನ್ಸ್ ನಡುವೆ ಏನೇನಾಯ್ತು, ಯಾಕವರು ಹಾಗೆ ಮಾಡಿದ್ರು? ಈಗ ಶಿವಣ್ಣನೇ ಕಡ್ಗ ಹಾಕೊಂಡ್ಮೇಲೆ ರಾಜ್ ಫ್ಯಾನ್ ಏನಂತಾರೆ ಅದನ್ನ ಹೇಳ್ತೀವಿ. ಬಟ್ ಶಿವಣ್ಣನ ಇದೊಂದು ನಿಲುವು ಹಳೆಯ ಮುನಿಸುಗಳನ್ನ ಮರೆಸುವಂತೆ ಮಾಡಿದೆ. ವಿಷ್ಣು ಮತ್ತು ರಾಜ್ ಅಭಿಮಾನಿಗಳ ನಡುವಿದ್ದ ಅಸಮಾಧಾನಕ್ಕೆ ಮಂಗಳ ಹಾಡಿದೆ. ಹಾಗಾದ್ರೆ ವಿಷ್ಣು ಮತ್ತು ರಾಜ್ ಅಭಿಮಾನಿಗಳ ನಡುವೆ ಏನೇನಿತ್ತು ಅಂಥದ್ದು? ಹೇಗೆ ಪೈಪೋಟಿ ಮಾಡ್ತಿದ್ವು ಅವರಿಬ್ಬರ ಚಿತ್ರಗಳು? ಇಬ್ಬರ ಚಿತ್ರಗಳ ರಿಲೀಸ್ ಸಂಭ್ರಮ ಹೇಗಿದ್ವು? ಈ ಸ್ಟೋರಿ ನೋಡಿ. ರಾಜ್ ವಿಷ್ಣು ಫ್ಯಾನ್ಸ್ ನಡುವೆ ನಿಜಕ್ಕೂ ಮುನಿಸಿತ್ತ? ಹೇಗಿರುತ್ತಿತ್ತು ಸಿನಿಮಾ ರಿಲೀಸ್ ಸಂಭ್ರಮ ಗೊತ್ತಾ?
ನಿಜಕ್ಕೂ ಶಿವಣ್ಣನನ್ನ ಮೆಚ್ಚಿಕೊಳ್ಳಬೇಕು. ಯಾಕಂದ್ರೆ ವಿಷ್ಣು ಮತ್ತು ರಾಜ್ ಅಭಿಮಾನಿಗಳ ನಡುವಿದ್ದ ಅಸಮಾಧಾನ ಅವರಿಗೆ ಗೊತ್ತಿಲ್ಲದಲ್ಲ. ಆ ಕಾಲದಲ್ಲಿ ಕೆಲವು ಅಭಿಮಾನಿಗಳ ನಡುವೆ ನಡೆಯುತ್ತಿದ್ದ ಗಲಾಟೆಗಳು ಅವರಿಗೆ ಗೊತ್ತು. ಹಾಗೆಯೇ ರಾಜ್ ಮತ್ತು ವಿಷ್ಣು ನಡುವೆ ಆರೋಗ್ಯಕರ ಸ್ಪರ್ಧೆ ಇರುವುದು ಗೊತ್ತು. ಹಾಗಿದ್ರೂ ಅವರು ವಿಷ್ಣು ಕಡಗವನ್ನ ತೊಡುವ ಮೂಲಕ ದೊಡ್ಡತನ ಮೆರೆದಿದ್ದಾರೆ. ಆ ಮೂಲಕ ವಿಷ್ಣು ಮತ್ತು ರಾಜ್ ಅಭಿಮಾನಿಗಳ ಮನಗೆದ್ದಿದ್ದಾರೆ. ರಾಜ್ ಮತ್ತು ವಿಷ್ಣು ನಡುವೆ ವಯಸ್ಸಿನ ಅಂತರ ಇತ್ತು. ರಾಜ್ ಉದ್ಯಮಕ್ಕೆ ಕಾಲಿಟ್ಟು 20 ವರ್ಷಗಳ ನಂತರ ವಿಷ್ಣು ರಂಗಕ್ಕೆ ಬಂದ್ರು. ಆದ್ರೂ ಅವರಿಬ್ಬರನ್ನ ಹೋಲಿಸುವ ಕೆಲಸ ಶುರುವಾಯಿತು. ರಾಜ್ ನಂತರದ ಸ್ಥಾನವನ್ನ ತುಂಬಲು ವಿಷ್ಣು ಸೂಕ್ತ ವ್ಯಕ್ತಿ ಎಂದು ಕೆಲವರು ಬಿಂಬಿಸಿದ್ರು. ಹೀಗಾಗಿ ಇಬ್ಬರ ಅಭಿಮಾನಿಗಳ ನಡುವೆ ಅವರನ್ನ ಅವರ ಚಿತ್ರಗಳನ್ನ ಹೋಲಿಸುವ ಕಾರ್ಯ ನಡೆಯಿತು. ರಾಜ್ ಚಿತ್ರ ರಿಲೀಸ್ ಆದಾಗ ಅವರ ಅಭಿಮಾನಿಗಳು ಥಿಯೇಟರ್ ಮುಂದೆ ಕಟೌಟ್ ನಿಲ್ಲಿಸ್ತಾ ಇದ್ರು. ಹೂವಿನ ಹಾರಗಳ ಹಬ್ಬ ನಡೀತಾ ಇತ್ತು. ಬಿದಿರಿನಿಂದ ಮಾಡಿದ ಸ್ಟಾರ್ಗಳು ಮಿಂಚುತ್ತಿದ್ವು. ಅತಿ ಹೆಚ್ಚು ಸ್ಟಾರ್ಗಳನ್ನ ಕಟ್ಟಿ ಅಭಿಮಾನಿಗಳು ಸಂಭ್ರಮ ಪಡ್ತಾ ಇದ್ರು. ಜೊತೆಗೆ ಹಾಲಿನ ಅಭಿಷೇಕ, ಪೂಜೆ, ಹೀಗೆ ಅದೊಂದು ಸಡಗರವಾಗಿ ತಿರುಗ್ತಾ ಇತ್ತು. ಒಟ್ನಲ್ಲಿ ರಾಜ್ ಸಿನಿಮಾ ಅಂದ್ರೆ ರಾಜ್ ಸಿನಿಮಾ ಅಷ್ಟೇ ಎನ್ನುವಂತಿರುತ್ತಿತ್ತು ಅಭಿಮಾನಿಗಳ ವೈಭವ. ನಾವು ಕಮ್ಮಿ ಇಲ್ಲ ಎನ್ನುವಂತೆ ವಿಷ್ಣು ಅಭಿಮಾನಿಗಳು ಚಿತ್ರದ ರಿಲೀಸ್ ಸಂಭ್ರಮವನ್ನ ಆಚರಿಸ್ತಾ ಇದ್ರು. ವಿಷ್ಣು ಚಿತ್ರ ರಿಲೀಸ್ ಹಬ್ಬವು ಅದೇ ರೀತಿ ನಡೀತಾ ಇತ್ತು. ಹಾಲಿನ ಅಭಿಷೇಕ, ಹೂವಿನ ಪೂಜೆ ಇತ್ಯಾದಿಗಳು ಯಾವುದಕ್ಕೂ ಕಮ್ಮಿ ಇಲ್ಲದಂತೆ ಆಚರಿಸಲಾಗ್ತಾ ಇತ್ತು. ಒಟ್ನಲ್ಲಿ ರಾಜ್ ಮತ್ತು ವಿಷ್ಣು ಅವರು ಪರಸ್ಪರ ಸ್ಪರ್ಧಿಗಳು ಎಂಬಂತೆ ಇಬ್ಬರ ಕೆಲವು ಅಭಿಮಾನಿಗಳು ತಿಳಿದಿದ್ರು. ಅದನ್ನೇ ಕಾಪಾಡಿಕೊಂಡು ಬಂದ್ರು. ಅಲ್ಲಿಂದಲೇ ಇಬ್ಬರ ಕೆಲವು ಅಭಿಮಾನಿಗಳ ನಡುವೆ ಅಹಿತಕರ ಘಟನೆಗಳು ನಡೆದ್ವು. ಅದರಿಂದ ದ್ವೇಷ ಬೆಳೆಯುತ್ತೆ ಹೊರತು ಪ್ರೀತಿ ಹುಟ್ಟಲಿಲ್ಲ. ಮಜಾ ಅಂದ್ರೆ ಹೀಗೆ ಕೆಲವರು ರಾಜ್ ಮತ್ತು ವಿಷ್ಣು ಹೆಸರು ಹೇಳಿಕೊಂಡು ಅಸಮಾಧಾನ ಹೊರಹಾಕ್ತಾ ಇದ್ರೆ, ಅತ್ತ ವಿಷ್ಣು ಮತ್ತು ರಾಜ್ ಅಕ್ಷರಶಃ ಅಣ್ಣ ತಮ್ಮಂದಿರಂತೆ ಇದ್ರು. ಹೌದು, ರಾಜ್ ಮತ್ತು ವಿಷ್ಣು ನಿಜಕ್ಕೂ ಸೋದರ ಭಾವದಿಂದ ಭೇಟಿ ಮಾಡ್ತಾ ಇದ್ರು. ವಿಷ್ಣುವಿಗೆ ಖುದ್ದಾಗಿ ರಾಜ್ ಊಟ ಬಡಿಸುವಷ್ಟು ಪ್ರೀತಿ ಹೊಂದಿದ್ರು. ಯಾರೇನಿ ಅಂದ್ರೂ ಅವರ ಸ್ನೇಹಕ್ಕೆ ಕೊರತೆ ಇರ್ಲಿಲ್ಲ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅವರಿಬ್ರು ರಾಮ ಲಕ್ಷ್ಮಣರಂತೆ ಕೊನೆಯವರೆಗೂ ಬಾಳಿದ್ರು. ಗಂಧದ ಗುಡಿ ಚಿತ್ರದ ನಂತರ ಇಬ್ಬರನ್ನು ಹಾಕಿಕೊಂಡು ಸಿನಿಮಾ ಮಾಡುವ ಯತ್ನ ನಡೆಯಿತು. ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ರಾಜ್ ಮತ್ತು ವಿಷ್ಣುವಿಗಾಗಿಯೇ ಒಂದು ಚಿತ್ರ ಮಾಡಲು ಯೋಚಿಸಿದ್ರು. ಅದಕ್ಕಾಗಿ ಕತೆ ಕೂಡ ರೆಡಿಯಾಗಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಜಾರಿಗೆ ಬರಲಿಲ್ಲ. ಅದಾದ ನಂತರ ಕವಿರತ್ನ ಕಾಳಿದಾಸ ಚಿತ್ರದ ಭೋಜರಾಜನ ಪಾತ್ರ ಮಾಡಲು ವಿಷ್ಣು ಯತ್ನಿಸಿದ್ರು. ಅದು ಕೂಡ ಕೈಗೂಡ್ಲಿಲ್ಲ. ಸಿನಿಮಾ ಮಾಡ್ಲಿ ಬಿಡ್ಲಿ, ವಿಷ್ಣು ಮತ್ತು ರಾಜ್ ಸ್ನೇಹಕ್ಕೆ, ಪ್ರೀತಿಗೆ ಯಾವತ್ತೂ ಕೂಡ ಧಕ್ಕೆ ಬರಲಿಲ್ಲ. ಇಬ್ಬರು ಹಲವಾರು ವೇದಿಕೆಗಳಲ್ಲಿ ಪರಸ್ಪರ ಪ್ರೀತಿಯನ್ನ ತೋರಿಸ್ತಾ ಇದ್ರು. ರಾಜ್ ನಿಧನರಾದಾಗ ವಿಷ್ಣು ನಿಜಕ್ಕೂ ಅಣ್ಣನನ್ನ ಕಳೆದುಕೊಂಡ ತಮ್ಮನಂತೆ ಬಿಕ್ಕಿದ್ರು. ನನ್ನ ಕನಸಿನಲ್ಲಿ ಅಣ್ಣ ಅವರು ಬರ್ತಾರೆ, ಅವರೊಂದಿಗೆ ನಾನು ಮಾತಾಡುತ್ತೇನೆ ಎನ್ನುತ್ತಿದ್ರು. ನೀವು ನಂಬದಿದ್ರು ಅದು ನಿಜ ಅಂತ ಇದ್ರು. ಅದೆಲ್ಲ ಸುಮ್ಮನೆ ಬರೋದಿಲ್ಲ. ಇಬ್ಬರ ನಡುವಿನ ಸ್ನೇಹಕ್ಕೆ ಇದು ಸಾಕ್ಷಿ ನೀಡುತ್ತೆ. ಇಬ್ಬರ ಪ್ರೀತಿ ಹೇಗಿದ್ರು ಅವರಿಬ್ಬರ ಕೆಲವು ಅಭಿಮಾನಿಗಳು ಒಪ್ಪಲಿಲ್ಲ. ಮತ್ತೆ ಮತ್ತೆ ಸ್ಪರ್ಧೆ ಮಾಡುತ್ತಲೇ ಬಂದ್ರು. ಹೀಗಾಗಿ ಅಹಿತಕರ ಘಟನೆಗಳಿಗೆ ಕಾರಣರಾದ್ರು. ಇದನ್ನ ರಾಜ್ ಮತ್ತು ವಿಷ್ಣು ಆಗಾಗ ಖಂಡಿಸ್ತಾ ಇದ್ರು. ಅಭಿಮಾನಿ ಸಂಘಗಳಿಂದ ಒಳ್ಳೆಯ ಕೆಲಸ ಆಗ್ಬೇಕು, ಈ ರೀತಿಯ ಕೆಲಸ ಮಾಡಬೇಡಿ ಎಂದು ಹೇಳ್ತಾ ಇದ್ರು. ಅದಕ್ಕೆಲ್ಲ ಈಗ ಅಂತಿಮ ಶರ ಎಂಬಂತೆ ಶಿವಣ್ಣನೇ ಕೈಯಲ್ಲಿ ಕಡಗ ಹಾಕಿಕೊಂಡು ಬಂದಿದ್ರು. ಶಿವಣ್ಣನ ಈ ಕಡಗದಿಂದ ಏನೇನಾಗುತ್ತೆ, ಯಾಕೆ ಪುನೀತ್ ಈಗಲೂ ಅಭಿಮಾನ್ ಸ್ಟುಡಿಯೋಕ್ಕೆ ಹೋಗ್ತಾರೆ, ದೊಡ್ಡ ಮನೆ ಹುಡುಗರ ದೊಡ್ಡತನ ಏನೇನು ಹೇಳ್ತೀವಿ. ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿನ ಗಾಳಿ ಬೀಸ್ತಿದೆ ಎನ್ನುವುದಕ್ಕೆ ಶಿವಣ್ಣ ಸಾಕ್ಷಿಯಾಗಿದ್ದಾರೆ. ಹಳೆಯ ಮುನಿಸುಗಳನ್ನ ಹೂತು ಹೊಸ ಸ್ನೇಹಕ್ಕೆ ನಾಂದಿ ಹಾಡಿದ್ದಾರೆ. ವಿಷ್ಣು ಮತ್ತು ರಾಜ್ ಅಭಿಮಾನಿಗಳ ನಡುವಿದ್ದ ತಾಪಕ್ಕೆ ತಣ್ಣೀರು ಸುರಿದಿದ್ದಾರೆ. ದೊಡ್ಡ ಮನೆ ಹುಡುಗನ ದೊಡ್ಡತನ ಹೇಗಿದೆ ನೀವೇ ನೋಡಿ. ದೊಡ್ಡ ಮನೆ ಮಕ್ಕಳು ಯಾವತ್ತೂ ದೊಡ್ಡವರೇ. ವಿಷ್ಣುಗೆ ಶಿವಣ್ಣ ಅಪ್ಪು ಗೌರವಿಸುವುದು ಹೀಗೆ. ಐ ಥಿಂಕ್ ಇಟ್ಸ್ ಅ ಫೋರ್ಸ್ ಅಷ್ಟೇನೆ. ಇಟ್ಸ್ ಅ ಫೋರ್ಸ್ ಅಂಡ್ ಇಟ್ಸ್ ಅ ಟ್ರಿಬ್ಯೂಟ್ ಫಾರ್, ಇಟ್ಸ್ ಅ ಹಾನರ್ ಫಾರ್ ದಮ್. ಯಾಕಂದರೆ ಕೆಲವರು ಎಲ್ರಿಗೂ ಈಗ ಏನಪ್ಪ ಹಿಂಗೆ ಮಾಡಿಬಿಟ್ರು ಯಾತಕ್ಕೆ ಅದೇ. ಸಿ ಇಟ್ ಇಸ್ ನಾಟ್ ದಟ್, ಇಟ್ ಈಸ್ ದ ಟ್ರಿಬ್ಯೂಟ್ ವಿ ಆರ್ ಗಿವಿಂಗ್ ಟು ಸೀನಿಯರ್ ಸ್ಟಾರ್, ಸೀನಿಯರ್ ಆ್ಯಕ್ಟರ್. ಆಮೇಲೆ ಅಪ್ಪಾಜಿ ಜೊತೆಲಿ ಬಂದವರಲ್ಲ, ಅಪ್ಪಾಜಿಗಿಂತ ಚಿಕ್ಕವ್ರು ಆ್ಯಕ್ಚುಲಿ ನೋಡೋಕೋದು ಅವರೆಲ್ಲ. ಅಪ್ಪಾಜಿ ವಿಷ್ಣುವರ್ಧನ್ ಅವರೆಲ್ಲ ಜೊತೆಯಲ್ಲಿ ಬೆಳೆದು ಬಂದವರು. ಅವ್ರ ಹಾದಿಲಿ ನಾವು ನಡೀತಿದ್ದೀವಿ. ಅದಕ್ಕೆ ಅವ್ರದ್ದು ಒಳ್ಳೆ ಗುಣನ ತಗೊಂಡೋಗ್ಬೇಕು ಹೊರತು ಸಾವಿರ ಥಿಂಗ್ಸ್ ಆಗಿರುತ್ತೆ ಅದೆಲ್ಲ ಮರೆತು ನಾವು ವಿ ಆರ್ ಒನ್ ಇನ್ ದ ಇಂಡಸ್ಟ್ರಿ ಅಂತ ನಾವು ಪ್ರೂವ್ ಮಾಡಬೇಕೆ ಹೊರತು ಬೇರೆ ಥರವಾದ ಅರ್ಥ ಅಲ್ಲ. ಯಾರನ್ನೂ ಅಟ್ರ್ಯಾಕ್ಟ್ ಮಾಡೋಕ್ಕಲ್ಲ. ಇದು
ಇಟ್ಸ್ ಓನ್ಲಿ ಟ್ರಿಬ್ಯೂಟ್ ಐ ಆಮ್ ಗಿವಿಂಗ್ ಟು ವಿಷ್ಣು ಹಂಗಾಗಿ. ಒಂದು ಕಾಲದಲ್ಲಿ ಇಬ್ಬರು ನಟರ ಅಭಿಮಾನಿಗಳಲ್ಲಿ ಇದ್ದ ತಾಪಕ್ಕೆ ತಣ್ಣೀರು ಸುರಿದಿದ್ದಾರೆ. ಯಾರೋ ಕೆಲವರು ಮಾಡಿದ ತಪ್ಪನ್ನ ಹೀಗೆ ಸರಿ ಮಾಡಿದ್ದಾರೆ. ದೊಡ್ಡಮನೆಯ ದೊಡ್ಡತನ ಹೇಗಿರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಈಗ ಇಬ್ಬರು ನಟರ ಅಭಿಮಾನಿಗಳಲ್ಲಿ ಯಾವುದೇ ಮುನಿಸು ಇರದಂತೆ ಮಾಡಿದ್ದಾರೆ. ಅಲ್ಲಿಗೆ ಯಾವತ್ತೂ ನಡೆದ ಕೆಲವು ಕಹಿ ಘಟನೆಗಳಿಗೆ ಮುಲಾಮು ಹಚ್ಚಿದ್ದಾರೆ. ವಿಷ್ಣುವರ್ಧನ್ ನಮ್ಮ ಕಡೆ ಅಷ್ಟು ಪ್ರೀತಿ ಮಾಡ್ತಿದ್ರು, ನಾವು ಅಷ್ಟೇ ಪ್ರೀತಿ ಮಾಡ್ತಿದ್ದೀವಿ. ಇದು ದೊಡ್ಡ ಮನೆಯ ದೊಡ್ಡತನ ಅಷ್ಟೇ. ಅಂದ್ಹಾಗೆ ನಿಮಗೊಂದು ವಿಷಯ ಗೊತ್ತಾ? ಪುನೀತ್ ರಾಜ್ಕುಮಾರ್ ಅಭಿಮಾನ್ ಸ್ಟುಡಿಯೋಗೆ ಆಗಾಗ ಹೋಗ್ತಾರೆ. ಅಂದ್ರೆ ಆ ದಾರಿಯಲ್ಲಿ ಹೋಗುವಾಗ ತಪ್ಪದೆ ವಿಷ್ಣು ಸಮಾಧಿಗೆ ನಮಸ್ಕಾರ ಮಾಡಿ ಬರ್ತಾರೆ. ಚಪ್ಪಲಿಯನ್ನ ದೂರವೇ ಬಿಟ್ಟು ಕೆಲವು ನಿಮಿಷ ಮೌನದಿಂದ ನಿಂತು ಆ ಹಿರಿಯ ನಟನಿಗೆ ಗೌರವ ಸಲ್ಲಿಸ್ತಾರೆ. ಅಲ್ಲಿಗೆ ದೊಡ್ಡ ಮನೆ ಹುಡುಗ ಹೇಗೆ ದೊಡ್ಡವರಾಗ್ತಾರೆ ಎಂದು ತೋರಿಸಿದ್ದಾರೆ. ಇದೆಲ್ಲ ಹೇಳಿಕೊಟ್ಟು ಬರುವಂತದ್ದಲ್ಲ. ರಾಜ್ ಎನ್ನುವ ಮಹಾನ್ ನಟನ ಮಕ್ಕಳು ನಿಜಕ್ಕೂ ಹೇಗೆ ದೊಡ್ಡತನ ಬೆಳೆಸಿಕೊಂಡಿದ್ದಾರೆಂದು ಗೊತ್ತಾಗುತ್ತೆ. ಪಾರ್ವತಮ್ಮನವರ ಕಾಳಜಿ, ಅಣ್ಣ ಅವರ ಪ್ರೀತಿ ಎರಡೂ ಸೇರಿಕೊಂಡು ಆ ಮನೆ ಮಕ್ಕಳನ್ನ ಈ ಮಟ್ಟಕ್ಕೆ ಬೆಳೆಸಿದೆ. ಈಗ ಶಿವಣ್ಣನ ಕಡಕದ ಸದ್ದಿನಿಂದ ಮತ್ತೊಮ್ಮೆ ಅದು ಪ್ರೂವ್ ಆಗಿದೆ. ಸಾಹಸ ಸಿಂಹನ ಮೇಲೆ ಶಿವಣ್ಣ ತೋರಿಸಿದ ಗೌರವಕ್ಕೆ ಬೆಲೆ ಕಟ್ಟಲಾಗಿದೆ. ಇದೇ ಈ ಹೊತ್ತಿನ ವಿಶೇಷ ವಿಷ್ಣು ಭಕ್ತ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ. ಮಾತುಕತೆ ಬಹುಮುಖ್ಯ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ.